ANMR ನ್ಯೂಸ್ಗೆ ಸ್ವಾಗತ. ಕೋವಿಡ್ ಕೇಂದ್ರದಲ್ಲಿ ಅಶುಚಿತ್ವ ಬಗ್ಗೆ ಮಾಜಿ ಶಾಸಕರಿಂದ ಅಸಮಾಧಾನ. ಎಚ್ಚೆತ್ತುಕೊಂಡ ತಾಲೂಕು ಆಡಳಿತ. ಕೆ. ರಾಗುಟ್ಟಹಳ್ಳಿಯಲ್ಲಿ ಶುಚಿತ್ವಕ್ಕೆ ಆದ್ಯತೆ. ಚಿಂತಾಮಣಿ ತಾಲೂಕಿನ ಕೋಟಗಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆ. ರಾಗುಟ್ಟಹಳ್ಳಿ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯ ಕೋವಿಡ್ ಕೇರ್ ಕೇಂದ್ರದಲ್ಲಿ ಶುಚಿತ್ವಕ್ಕೆ ಆದ್ಯತೆ ಮತ್ತು ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲು ತಾಲೂಕು ಆಡಳಿತ ಇದೀಗ ಮುಂದಾಗಿದೆ. ಕೋವಿಡ್ ಕೇಂದ್ರದಲ್ಲಿ ಸ್ವಚ್ಛತೆ ಮತ್ತು ಮೂಲಭೂತ ಸೌಲಭ್ಯಗಳ ತೊಂದರೆಯ ಬಗ್ಗೆ 3 ನಿಮಿಷಗಳ ವಿಡಿಯೋವನ್ನು ಸೋಂಕಿತ ವ್ಯಕ್ತಿಯೊಬ್ಬರು ತೆಗೆದು ಅದನ್ನು ಪತ್ರಕರ್ತರಿಗೆ ಕಳಿಸಿಕೊಟ್ಟು ಕೋವಿಡ್ ಕೇಂದ್ರದಲ್ಲಿರುವ ಶೌಚಾಲಯ ಮತ್ತು ಹೊರಾಂಗಣದಲ್ಲಿ ಸ್ವಚ್ಛತೆ ಇಲ್ಲದೆ ಇರುವುದನ್ನು, ಕೊಠಡಿಗಳನ್ನು ಸಹ ಸ್ವಚ್ಛತೆ ಮಾಡದೇ ಇರುವ ಬಗ್ಗೆ ಫೋಟೋ ಮತ್ತು ವಿಡಿಯೋವನ್ನು ಮಾಡಿಟ್ಟಿದ್ದರು. ಅಲ್ಲದೆ ಕೊಠಡಿಯಲ್ಲಿ ಕುಡಿಯುವ ನೀರು ಬಿಸಿ ಮಾಡಿಕೊಳ್ಳಲು ಕೇವಲ 2 ಕೆಟಲ್ಗಳನ್ನು ಹಿಡಿದು ಒಂದು ಕೆಟಲ್ ಕೆಟ್ಟು ಹೋಗಿದ್ದು ಇರುವ ಒಂದೇ ಕೆಟಲ್ನಲ್ಲಿ ಇಡೀ ಕೇಂದ್ರದ ಕೋವಿಡ್ ಸೋಂಕಿತರು ನೀರು ಬಿಸಿ ಮಾಡಿಕೊಳ್ಳಬೇಕಾದ ಪರಿಸ್ಥಿತಿ ಸೇರಿದಂತೆ ಮತ್ತಿತರ ಸಮಸ್ಯೆಗಳನ್ನು ಸೋಂಕಿತರು ಪತ್ರಕರ್ತರ ಗಮನಕ್ಕೆ ತಂದಿದ್ದರು. ಈ ಬಗ್ಗೆ ANMR ನ್ಯೂಸ್ನಲ್ಲಿ ವಿಶೇಷ ವರದಿಯನ್ನು ಪ್ರಕಟಿಸಿದ ನಂತರ ವರದಿ ಕಂಡ ಮಾಜಿ ಶಾಸಕ ಡಾಕ್ಟರ್ MC ಸುಧಾಕರ್ ಅವರು ಕೋವಿಡ್ ಕೇಂದ್ರದ ನಿರ್ವಹಣೆ ಹೊತ್ತಿರುವ ತಹಶೀಲ್ದಾರ್ D ಹನುಮಂತರಾಯಪ್ಪ ಮತ್ತಿತರ ಅಧಿಕಾರಿಗಳನ್ನು ಸಂಪರ್ಕಿಸಿ ಕೋವಿಡ್ ಕೇಂದ್ರದಲ್ಲಿ ಅಶುಚಿತ್ವ ತಾಂಡವವಾಡುತ್ತಿರುವ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅಸಮಾಧಾನ ಜೊತೆಗೆ ಶುಚಿತ್ವ ಮಾಡಲು ನಿಮ್ಮ ಕೈಯಲ್ಲಿ ಆಗಲಿಲ್ಲ ಎಂದರೆ ಹೇಳಿ, ನಮ್ಮ ಕಡೆಯಿಂದ ಸಿಬ್ಬಂದಿಯನ್ನು ರಾಗುಟ್ಟಹಳ್ಳಿ ಕೇರ್ ಸೆಂಟರ್ಗೆ ಕಳಿಸಿಕೊಡಲು ಸಿದ್ಧವಿದ್ದು ಅಪ್ಪಣೆ ನೀಡುವಂತೆ ಸಹ ಕೋರಿದಾಗ ತಹಶೀಲ್ದಾರ್ D ಹನುಮಂತರಾಯಪ್ಪರವರು ಶುಚಿತ್ವಕ್ಕೆ ಆದ್ಯತೆ ನೀಡುವ ಭರವಸೆಯನ್ನು ಮಾಜಿ ಶಾಸಕರಿಗೆ ನೀಡಿದ್ದರು. ಅದರಂತೆ ಭಾನುವಾರ ಮತ್ತು ಸೋಮವಾರ ರಾಗುಟ್ಟಹಳ್ಳಿ ಕೇರ್ ಸೆಂಟರ್ನಲ್ಲಿ ಶುಚಿತ್ವಕ್ಕೆ ಆದ್ಯತೆ ನೀಡಿರುವ ತಾಲೂಕು ಆಡಳಿತ ಅಲ್ಲಿ ಶುಚಿತ್ವ ಮಾಡುತ್ತಿರುವ ಫೋಟೋಗಳನ್ನು ಶುಚಿತ್ವದ ಬಗ್ಗೆ ಪ್ರಶ್ನಿಸಿದವರಿಗೆ ಜೊತೆ ಹಂಚಿಕೊಂಡಿದ್ದಾರೆ. ಒಟ್ಟಿನಲ್ಲಿ ಗಬ್ಬುನಾಥ ಬೀರುತ್ತಿದ್ದ ರಾಗುಟ್ಟಹಳ್ಳಿ ಕೋವಿಡ್ ಕೇರ್ ಸೆಂಟರ್ನಲ್ಲಿ ಇದೀಗ ಶುಚಿತ್ವಗೊಂಡಿರುವ ಬಗ್ಗೆ ಸೋಂಕಿತರು ಸಮಾಧಾನ ವ್ಯಕ್ತಪಡಿಸಿದ್ದಾರೆ.